ಈ ರೀತಿಯ ಮಾಟದ ಪ್ರಯೋಗವನ್ನು ನಾವು ಸಾಕಷ್ಟು ವಿಜ್ಞಾನ ಪ್ರದರ್ಶನದಲ್ಲಿ ನೋಡಿರಬಹುದು. ಇದು ಹೇಗೆ ಕೆಲಸ ಮಾಡುತ್ತದೆ ಹಾಗೂ ಇದನ್ನು ಮನೆಯಲ್ಲಿ ಹೇಗೆ ಮಾಡಬಹುದು ಎಂಬುದನ್ನು ನಾವು ಈಗ ನೋಡುವ. ಈ ಜಾದೂದಲ್ಲಿ ನಲ್ಲಿ ಹೀಗೆ ಕಾಣುವುದು. ಇದರಿಂದ ಸತತವಾಗಿ ನೀರು ಬೀಳುತ್ತಲೇ ಇರುವುದು. ನೀರು ಎಲ್ಲಿಂದ ಬರುತ್ತದೆ ಹಾಗೂ ಗ್ಲಾಸ್ದಲ್ಲಿ ನೀರು ಹೆಚ್ಚು ಕಡಿಮೆ ಆಗುವುದಿಲ್ಲ. ಇದು ಸೋಜಿಗದ ಸಂಗತಿ. ಈ ಮಾಯಾಟವನ್ನು ನಾವು ವಿಶ್ಲೇಷಿಸುವ. ಇಲ್ಲಿ ಗ್ಲಾಸನ್ನು ಒಂದು ತಳದ ಮೇಲಿಟ್ಟು ಈ ತಳಭಾಗದಲ್ಲಿ ನೀರನ್ನೆತ್ತುವ ಪಂಪು ಮೋಟರನ್ನು ಕೂಡಿಸಿದೆ. ಪಂಪು ನೀರನ್ನು ಮೇಲೆತ್ತಿರುತ್ತದೆ. ನೀರಿನ ಇನ್ನೊಂದು ಚಿತ್ರದಿಂದ ನೀರು ಮತ್ತೆ ಕೆಳಗೆ ಹೋಗುವುದು. ಈ ಪಂಪಿನ ಮುಖದಲ್ಲಿ ದಪ್ಪವಿರುವ ಹಾಗೆ ಪಾರದರ್ಶಕವಿರುವ ಕೊಳವೆಯನ್ನು ಕೂಡಿಸುವ. ಈಗ ಈ ಕೊಳವೆಯಲ್ಲಿಯೇ ನೀರು ಚಿಮ್ಮುತ್ತಾ ಅದು ಹೊರಬಂದು ಗ್ಲಾಸಿನಲ್ಲಿಯೇ ಬೀಳುವುದು. ಈಗ ಈ ಪಾರದರ್ಶಕ ಕೊಳವೆಯ ಮೇಲೆ ಕಿತ್ತಳೆ ಆಕಾರದ ಹೂಜಿಯನ್ನಿಟ್ಟರೆ ನೀರು ಹೂಜಿನಿಂದ ಹೊರಬೀಳುವಂತೆ ಕಾಣುವುದು. ಈ ರೀತಿಯಾದ ಮಾಯಾಟ ನಮಗೆ ಜಾದುವಿನ ರೀತಿ ಕಾಣುವುದು. ಇಲ್ಲಿ ನೀರು ಕೊಳವೆಯಲ್ಲಿಂದ ಬಂದು ಕೊಳವೆಯ ಹೊರಬದಿಯಲ್ಲಿ ಮತ್ತೆ ಗ್ಲಾಸ್ದಲ್ಲಿ ಶೇಖರಿಸುವುದು. ಇದನ್ನು ಮನೆಯಲ್ಲಿ ಹೇಗೆ ಮಾಡಬಹುದು ಎಂಬುದನ್ನು ನಾವೀಗ ನೋಡುವ. ಇದಕ್ಕಾಗಿ ಒಂದು ದೊಡ್ಡ ಪಾತ್ರೆಯಲ್ಲಿ ತಳಬದಿಯಿಂದ ಫ್ಲೆಕ್ಸಿಬಲ್ ಪೈಪನ್ನು ಕೂಡಿಸಿ, ಪೈಪದ ಇನ್ನೊಂದು ತುದಿಯನ್ನು ಬಾಟ್ಲಿಯ ತಳದಲ್ಲಿ ಕೂಡಿಸಿ, ಬಾಟ್ಲಿಯ ಮುಚ್ಚಳದಲ್ಲಿ ಪಾರದರ್ಶಕವಾದ ಕೊಳವೆಯನ್ನಿಡಿ. ಪಾತ್ರೆಯನ್ನು ಮೇಲೆತ್ತಿದಂತೆ ಪೈಪ್ದಲ್ಲಿಂದ ನೀರು ಬಾಟ್ಲಿಯಲ್ಲಿ ಹೋಗಿ ಕೊಳವೆಯಿಂದ ಹೊರಬರುವಾಗ ಚಿಮ್ಮುವುದು. ಇದೇ ಕೊಳವೆಗೆ ಕಿಟ್ಲಿಯ ಆಕಾರದ ಹೂಜೆಯನ್ನಿಟ್ಟರೆ ನೋಡುವ ಪ್ರೇಕ್ಷಕರಿಗೆ ಅದು ಜಾದೂದಂತೆ ಕಾಣುವುದು. ಈಗ ನಮಗೆ ಹಿಂದಿರುವ ವಿಜ್ಞಾನ ತಿಳಿದಿದೆ.